ತೋಕನ ಮಕ್ಕಳನ್ನ ಎತ್ಕೊಂಡು ಮುದ್ದಾಡಕ್ಕೆ ಹೋಗಿದ್ದಾರೆ. ಇವ್ರ ಮಕ್ಳಿದ್ದಿದ್ರೆ ಎತ್ಕೊಂಡು ಮುದ್ದಾಡೋನು. ಏನು ಮಾಡ್ತೀಯ, ಬೇಗ ಆಗಲಿಲ್ಲ ನನಗೆ. ಬೇಗ ಆಗಿದ್ರೆ ಚೆನ್ನಾಗಿರ್ತಿತ್ತು ನನಗೆ. ಬೇಗ ಒಂದು ಮಗು ಆದರೆ ಸಾಕಾಗೈತೆ. ಸಮರ್ಥಗೆ ಮಕ್ಕಳಂದರೆ ತುಂಬಾ ಇಷ್ಟ. ಅದಕ್ಕೇ ಮಕ್ಕಳಾದರೆ ಸಾಕಾಗೈತೆ ಪಾಪ ಬೇಗನೆ. ನೋಡೋರು ತೋಕನ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಇಟ್ಕೊಂಡು ಮುದ್ದಾಡ್ತಾನೆ. ನನಗೆ ಮನಸ್ಸು ತಡಿತಾ ಇಲ್ಲ. ಅದಕ್ಕೇ ನಾನೇ ಮಾತಾಡಿಸ್ತೀನಿ. ಬಾ ಸಮರ್ಥ ಊಟಕ್ಕೆ, ಅಪ್ಪಾಜಿ ಮಠ ಅಂತಂದೈತೆ ಅಂತ ಹೇಳಿ ಕರಿತೀನಿ. ಕರೆದು ಮಾತಾಡಿಸ್ತೀನಿ. ಅಮ್ಮ ನೀನೇ ಮಾತಾಡಿಸು ಅಂತೈತೆ. ನಾನು ಮಾತಾಡಿಸ್ದಾಗ ಎಂಥ ಮರ್ಯಾದೆ ಸಿಗುತ್ತೆ ಅಂತ ಹೇಳಿ ನಾನು ಚೆಕ್ ಮಾಡ್ತೀನಿ. ನೋಡೋಣ ಅದಿಲ್ಲ ಏನು ಅನ್ಬೋದು, ಏನು ಮಾತಾಡಿಸ್ಬೋದು, ಏನಂತಾನೆ ಅಂತ ಹೇಳಿ ನೋಡ್ತೀನಿ. ಬಾಯ್ ಆಮೇಲೆ ಬರ್ತೀನಿ ಋತು ಅಕ್ಕ, ಎತ್ಕೊಂತೀನಿ, ಆಮೇಲೆ ಬರ್ತೀನಿ. ಪುಟಾಣಿಗಳು. ಸಮರ್ಥ್ ರೇ 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 ನಿಮ್ಮನ್ನೇ ಮಾತಾಡಿಸ್ತಾ ಇದ್ದೀನಿ. ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇದ್ದೀರಲ್ಲ ರೇ. ನಿಮ್ಮನ್ನೇ ಮಾತಾಡಿಸ್ತಾ ಇರೋದು, ನಿಂತ್ಕೊಳ್ರಿ. ಯಾಕೆ ಹಂಗೆ ಹೋಗ್ತಾ ಇದ್ದೀರಾ? ಮಾತಾಡಿಸ್ತಾ ಇದ್ದೀನಿ ಅವಾಗಿಂದನ ಕೇಳಿಸ್ತಾ ಇಲ್ವಾ? ಏನು ಕಿವಿಯೇನು ಅಲ್ಲೇ ದಬಾಕ ಬಿಟ್ಟವ? ಕಿವಿ ಕೇಳಿಸ್ತಾ ಇಲ್ವಾ? ಏನು ಕಿವಿಡಾನ ನೀನೇನು? ಏನು ಕೇಳಿಸ್ತಾ ಇಲ್ಲ ನಾನು ಮಾತಾಡ್ತಾ ಇರೋದು? ಮಾತಾಡಿಸ್ತಿದ್ರೆ ಅದೇ ಹೋಗ್ತಾ ಇದೆಯಾ? ಕೈ ಬಿಡು ಸುಮ್ಮನೆ. ನನ್ನ ಪಾಡಿಗೆ ನಾನು ಮನೆ ಹತ್ರ ಹೋಗ್ತಾ ಇದ್ದೀನಿ. ನಾನು ಯಾರನ್ನೂ ಮಾತಾಡ್ಸೋಕೆ ಹೋಗಲಿಲ್ಲ, ನಾನು ಯಾರ ಸವಾಸಕ್ಕೂ ಹೋಗಲಿಲ್ಲ. ಸುಮ್ಮನೆ ಕೈ ಬಿಟ್ಬಿಡು. ಇಲ್ಲ, ನಾನು ಕೈ ಬಿಡೋದಿಲ್ಲ. ನೀನು ಅದೇನಂತ ಹೇಳಿದ್ರೆ ಸರಿ, ನಾನು ಕೈ ಬಿಡೋದಿಲ್ಲ. ಫಸ್ಟು ಮಾತಾಡು. ನಾನು ಏನಕ್ಕೆ ಕೇಳ್ತಾ ಇದ್ದೀನಿ, ಏನಕ್ಕೆ ಮಾತಾಡಿಸ್ತಾ ಇದ್ದೀನಿ ಅಂತ ತಿರುಗಿ ಮಾತಾಡೋದು ಕಲಿ. ಫಸ್ಟು ಮಾತಾಡಿಸ್ತಾ ಇದ್ದಾರೆ ಅಂದರೆ ಫಸ್ಟ್ ಮಾತಾಡೋದು ಕಲಿ. ಫಸ್ಟು ರೆಸ್ಪೆಕ್ಟ್ ಕೊಡೋದು ಕಲಿ ಯಾರಿಗಾದ್ರೂ. ಬಿಡೆ ಕೈ. ಯಾಕೆ ಹೇಳು, ಯಾಕೆ ಮಾತಾಡಿಸ್ತಾ ಇರೋದು ಇವಾಗ? ಏನು ಕಾಲ ಅಪ್ಪಾಜಿ ಮಠ ಅಂತಂದೈತೆ, ಮಠನ ಊಟಕ್ಕೆ ಬಾ. ನಿನ್ನೆ ಮಾಡಿರಲಿಲ್ಲ, ಸೋಮವಾರ ಅಂತೇಳಿ ತಿನ್ನಲ್ಲ ಅಂತ ನಿನ್ನೆ ತಗೊಂಬರಲಿಲ್ಲ. ಅದಕ್ಕೆ ಮಟನ್ ಅಂದರೆ ಇಷ್ಟ ಅಲ್ಲ ನಿನಗೆ, ಅದಕ್ಕೆ ಬಾ, ನಾನೇ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಾ ಸಮರ್ಥ, ಇಬ್ಬರು ಚೆನ್ನಾಗಿರೋಣ. ಆಗಿದ್ದೆಲ್ಲ ಆಗಲಿ, ಇವಾಗ ಫಸ್ಟ್ ಚೆನ್ನಾಗಿರೋಣ ಬಾ. ನೀನು ಮಾತಾಡಿಸ್ಬೇಡ ಸ್ನೇಹ. ನಮ್ಮಮ್ಮ ಒಪ್ಪಿದ್ರೆ ಮಾತ್ರ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ನಮ್ಮಮ್ಮ ಒಪ್ಪಲಿಲ್ಲ ಅಂದರೆ ಇಲ್ಲ. ನಮ್ಮಮ್ಮ ಹೋಗ್ಬೇಡ ಅಂತ ಹೇಳೈತೆ. ನೀನು ಮಾತಾಡಿಸ್ಲಿಲ್ಲ, ನೀನು ನನಗೆ ಬೆಲೆ ಕೊಡಲಿಲ್ಲ ಅಂದಮೇಲೆ ಅಂತ ಬೆಲೆ ಇಲ್ಲದ ಜಾಗದಲ್ಲಿ ನಾನು ಏನಕ್ಕೆ ಬರಲಿ? ಪ್ಲೀಸ್ ಈ ರೀತಿ ಎಲ್ಲ ಮಾತಾಡಬೇಡ್ರಿ. ಪ್ಲೀಸ್ ಬರಬೇಕು ಅಷ್ಟೇ. ನಾನು ಕರಿತಾ ಇದ್ದೀನಿ, ತುಂಬ ಇಷ್ಟಪಟ್ಟು ಕರಿತಾ ಇದ್ದೀನಿ. ಏನೋ ಆಗಿದ್ದಾಗಾಯಿತು, ಬರ್ರಿ ಪ್ಲೀಸ್ ಸಮರ್ಥ, ಪ್ಲೀಸ್ ರೇ ಬರ್ರಿ. ಸ್ನೇಹ ಏನಾಯ್ತು? ಯಾಕಮ್ಮ? ನೋಡಕ್ಕ ಮಠ ನೋಡು ಕರಿತಾ ಇದ್ದೀನಿ. ಮಾತಾಡಿಸ್ಲಿಲ್ಲ ಅಂದರೆ ಮಾತಾಡಿಸ್ಲಿಲ್ಲ ಅಂತಾನೆ. ಅಮ್ಮ ಏನಂತೋ ನೀನೇ ಮಾತಾಡಿಸು, ನೀನೇ ಕರಿ ಮಾತಾಡಿಸು ಅಂತ ಹೇಳ್ತು. ಅದಕ್ಕೆ ಮಾತಾಡಿಸ್ತಾ ಇದ್ದೀನಿ. ಮಾತಾಡಿಸಿದ್ರೆ ಮಾತಾಡ್ತಾ ಇಲ್ಲ. ನನ್ನ ಕೈ ಬಿಡು, ಹಂಗೆ ಹಿಂಗೆ ಅಂತೇಳಿ ಸಿಟ್ಟಾಗ್ತಾ ಇದ್ದಾರೆ. ನೋಡಕ್ಕ ನಾನೇ ಮಾತಾಡ್ಸಿದ್ರು ಯಾವ ರೀತಿ ಸಿಟ್ಟಾಗ್ತಾ ಇದ್ದಾರೆ. ನನ್ನ ಮನಸ್ಸಿಗೆ ಬೇಜಾರಾಗಲ್ವಾ? ಬಾರಪ್ಪ ಸುಮ್ಮನೆ ಬಾರೋ ಪಾಪ. ಅಜ್ಜಿ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ. ಮಟನ್ ತಂದೈತೆ ಅಪ್ಪಾಜಿ, ಅದಕ್ಕೇ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ. ಬೇಡ, ನಾನು ಬರೋಲ್ಲ. ಸುಮ್ಮನೆ ಕೈ ಬಿಡು. ನಾನು ಬರ್ದಿಲ್ದನ್ನ ಯಾಕೆ ಬಲವಂತ ಮಾಡ್ತೀಯ ನೀನು? ಬಲವಂತ ಮಾಡಬೇಡ. ನನಗೆ ಊಟ ಮಾಡೋಕ್ಕೆ ಆಗ್ತಾಯಿಲ್ಲ. ನೆನ್ನೆಯಿಂದ ಬೇಜಾರಾಗುತ್ತಾ, ಹಬ್ಬ ಮಾಡೋಕ್ಕೆ ಮನಸ್ಸಿಲ್ಲ ಕಣಜ್ಜಿ. ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪ್ಲೀಸ್ ಕಳಿಸ್ಕೊಡಜ್ಜಿ. ಹೇಳಜ್ಜಿ ಪ್ಲೀಸ್ ಅಜ್ಜಿ, ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಬೇಡ ಕಣಮ್ಮ, ಬೇಡ, ಕರ್ಕೊಂಡು ಹೋಗ್ಬೇಡ. ನೀನು ಏನು ತಪ್ಪು ಮಾಡಿದಾನ ಅವನು? ನಿನ್ನ ಏನೋ ಅನ್ಬಾರ್ದಂದ್ರು ಅಮ್ಮಂಗೆ ಇದು ಮಾಡ್ತಾ ಇದೆಯಲ್ಲ ನಮ್ಮ ಮೇಲೆಲ್ಲನ, ಇಷ್ಟೊಂದೆಲ್ಲನ. ಅದಕ್ಕೇ ಬೇಡ. ಸುಮ್ಮನೆ ಬೆಲೆ ಇಲ್ಲದ ಜಾಗದಾಗೆ ನಾನಾಗಲಿ, ನನ್ನ ಮೊಮ್ಮಗಾಗಲಿ, ನನ್ನ ಮಗಳಾಗಲಿ ಯಾರೂ ಬರೋಲ್ಲ ನಾವು. ನನ್ನ ವರ್ಷಿತನ ಮಗಳು ಏನು ಮಾಡಿದಾಳೆ? ಅವಳನ್ನ ಯಾಕೆ ಬೈತೀಯ? ನೋಡ, ಹುಡುಗಿನ ಏನಾದರೂ ಇನ್ನೊಂದ್ಸತಿ ಬೈದು ಬಿಟ್ಟಿದೀಯ ಅಂದರೆ ಸರಿ ಇರೋದಿಲ್ಲ. ನಾನು ನಿನ್ನ ಎಲ್ಲ ಇಕ್ಕಿದ್ದೆ, ಆದರೆ ನೀನು ಅದನ್ನು ಕಳ್ಕೊಂತಾ ಇದೆಯಾ? ಎಷ್ಟರಾಗಿರ್ಬೇಕು ಅಷ್ಟರಾಗಿರಬೇಕು ಸ್ನೇಹ. ನೀನು ಇಷ್ಟನ ಜಾಸ್ತಿ ಮಾಡಬೇಡ, ಸರಿನಾ? ನಿನ್ನ ಕೆಲಸ ಆಯಿತು, ನೀನಾಯಿತು, ನಿನ್ನ ಪಾಡಿಗೆ ನೀನಿರು. ನಮಗೆ ನನ್ನ ಮೊಮ್ಮಗನ ಕಳ್ಸೋಕ್ಕೆ ನನಗಿಷ್ಟ ಇಲ್ಲ. ಅವನು ಬರೋಲ್ಲ. ಯಾವ ಮಟನೂ ಬೇಡ, ಏನು ಬೇಡ. ನಾನೇ ತಗೊಂಬಂದಿದ್ದೀನಿ, ನನ್ನ ಮನೆಯಾಗೆ ಮಾಡಿದ್ದೀವಿ, ಅಲ್ಲೇ ಉಣ್ತಾನೆ. ನಿಮ್ಮ ಮನೆಯಾಗೆ ಉಣ್ಬೇಕು ಅಂತ ಏನಿಲ್ಲ. ಬೆಲೆ ಕೊಡಲ್ಲ, ಬೆಲೆ ಸಿಗಲಿಲ್ಲ ಅಂದಮೇಲೆ ಅವ್ನು ಏನಕ್ಕೆ ಕರ್ಕೊಂಡು ಹೋಗ್ತಾ ಇದೆಯಾ? ಅವ್ನು ಏನಕ್ಕೆ ಕರಿತೀಯ ನೀನು? ಬೇಡ. ಹಂಗಲ್ಲ ಅಜ್ಜಿ, ಅಮ್ಮಯ್ಯ ನೀನೇ ಮಾತಾಡ್ಸಮ್ಮ, ನೀನೇ ಮಾತಾಡಿಸಿ ಕರಿ ಅಂತ ಹೇಳ್ತು. ಅದಕ್ಕೆ ನಾನೇ ಕರಿತಾ ಇದ್ದೀನಿ. ಬಾ ಊಟಕ್ಕೆ ಅಂತ. ಗೊತ್ತಾ? ಏನೂ ಬೇಡಮ್ಮ, ಅವ್ನು ಯಾವ ಊಟ ಮಾಡೋದು ಬೇಡ, ಏನು ಬೇಡ. ನಾನು ಇರೋದು ಹೇಳ್ತೀನಿ ಸ್ನೇಹ. ನಿನ್ನ ಪಾಡಿಗೆ ನೀನು ಇರೋದು ಕಲ್ಕ ಅಷ್ಟೇ. ಈಗ ನೀನು ಬೇಡ ಅಂತೇಳಿ ಬಿಟ್ಟಕ್ಕೆ ಬಂದಮೇಲೆ ಅದೇನು ನಿರ್ಧಾರ ಆಗೋವ್ರಿಗೂ ನಿನ್ನ ಪಾಡಿಗೆ ನೀನು ಇರು ಅಷ್ಟೇ. ಕರಿ ಕೊಡ್ದು ನೀನು ಅವನ್ನ. ನೋಡಿ ಅಜ್ಜಿ, ಇವಳ ಹತ್ರ ಎಷ್ಟು ಮಾತಾಡಿದ್ರು ಇಷ್ಟೇ. ಸಮರ್ಥ ನಿಂತ್ಕೋ, ಸಮರ್ಥ ನಿಂತ್ಕೋ. ಏನು ಹಿಂಗೆ ಹೋಗ್ತಾ ಇದೆಯಲ್ಲ? ಅಲ್ಲ, ನಾನು ಎಷ್ಟು ಪ್ರೀತಿಯಿಂದ ನಾನು ಕರಿತಾ ಇದ್ದೀನಿ, ನೀವು ಹಾಗೆ ಹೋಗ್ತಾ ಇದ್ದೀರಲ್ಲ. ಒಂದೆರಡು ದಿನ ಸುಮ್ಮನಿರು ಸ್ನೇಹ. ನೀನು ಹಿಂಗೆಲ್ಲ ಆಗೈತೆ ಅಂದಮೇಲೆ ಒಂದೆರಡು ದಿವಸ ನೀನೇನು ಮಾತಾಡೋಕೆ ಹೋಗ್ಬೇಡ. ನೀನೇನು ಯಾರನ್ನೂ ಏನು ಅನ್ನೋಕ್ಕೆ ಹೋಗ್ಬೇಡ, ಸುಮ್ಮನೆ ಇದ್ಬಿಡು. ಅಲ್ಲ, ಏನಕ್ಕ ನಾನು ಮಾತಾಡೋದ್ಬಾರ್ದೇನಾದರೂ ಮಾತಾಡಿದ್ನ? ನಾನು ಎಷ್ಟು ಪ್ರೀತಿಯಿಂದ ಕರಿತಾ ಇದ್ದೀನಿ ಊಟಕ್ಕೆ. ಆ ವರ್ಷ ತಕ್ಕನೂ ಬೆಳಗ್ಗೆ ನಾನು ಹಂಗೆ ಬೈತು. ಅದಕ್ಕೆ ನಾವು ಅಕ್ಕನ ಎದುರಿಗೆ ನಾವೆಲ್ಲರೂ ಚೆನ್ನಾಗಿರಬೇಕು,
ಅಂತ ಹೇಳಿ ನಾನು ಅದಕ್ಕೆ ಕರೆಯೋಕ್ಕೆ ಬಂದಿದ್ದೀನಿ. ಅಲ್ಲ ನಾನು ಏನಕ್ಕ ಅಂತದ್ದು ಮಾಡಿದೆ, ನಾನು ಆ ಹುಡುಗಿನ ಮಾತಾಡಿಸ್ತಿದ್ದೆ. ನಿಮ್ಮ ಅಣ್ಣಗೆ ಇಲ್ಲದ್ದೆಲ್ಲ ಹೇಳ್ಕೊಡ್ಬೇಡ ನೀನು ಅಂತ ಹೇಳಿ ಹೇಳ್ತಿದ್ದೆ ಅಷ್ಟೇ. ಅದಕ್ಕೆ ನೀನು ಮಾತಾಡಬೇಡ ಹಂಗೆ ಹಿಂಗೆ ಅಂತ ಅಕ್ಕ ನಾನು ಬೈತಾ. ಅದಕ್ಕೆ ಅವರೆಲ್ಲರ ಎದುರುಗಡೆ ನಾವು ಚೆನ್ನಾಗಿರಬೇಕು, ನಾವಿಬ್ಬರು ಗಂಡ ಹೆಂಡ್ತಿ ಚೆನ್ನಾಗಿರೋದಕ್ಕೆ ತಾನೇ ಅವರೆಲ್ಲನ ಇಷ್ಟು ಲೂಸ್ ತಗೊಂಡಿರೋದು. ಅದಕ್ಕೋಸ್ಕರನ ನಾವು ಚೆನ್ನಾಗಿರಬೇಕು ಅಂತ ಹೇಳಿ ನಾನು ಕರಿತಾ ಇದ್ದರೆ ಊಟಕ್ಕೆ ಬರೋದೇ ಇಲ್ಲ ನೋಡಕ್ಕ. ಎಷ್ಟು ಬೇಜಾರಾಗುತ್ತೆ. ನೀವೇ ಹೇಳ್ರಿ ಅಕ್ಕ, ಎಷ್ಟು ಬೇಜಾರಾಗುತ್ತೆ ಹೇಳಿ ನನಗೆ. ಈಗ ನಿಮ್ಮಮ್ಮಯ್ಯ ಬೇಜಾರು ಮಾಡ್ಕೊಂಡು ಕರ್ಕೊಂಬಂದೈತೆ, ನೀನು ಬೇಜಾರಾಗಿ ತವ್ರ ಮನೆಗೆ ಅದೇ ಬಂದಿದ್ಯಾ. ಅದೇ ನಿರ್ಧಾರ ಆಗೋವರೆಗೂ ನೀನೇನು ಮಾತಾಡಬೇಡ, ಸರಿನಾ? ಅದೇನು ಅವ್ರು ಬಂದು ಮಾತಾಡಿ ನೀನು ಆಮೇಲೆ ಕರ್ಕೊಂಡು ಹೋಗ್ತಾರೆ, ಅಲ್ಲೇವರೆಗೂ ಸುಮ್ಮನೆ ಏನು ಮಾತಾಡೋಕೆ ಹೋಗ್ಬೇಡ. ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ಬಿಡು. ಯಾಕೆ ಸುಮ್ಮನೆ ಮಾತಾಡಿಸಿ, ಈಗ ಅವರಿಗೆ ಸಿಟ್ಟೈತೆ, ಒಂದು ಸ್ವಲ್ಪ ದಿನ ಸಿಟ್ಟು ಕಡಿಮೆ ಆಗೋವರೆಗೂ ಏನು ಮಾತಾಡೋಕೆ ಹೋಗ್ಬೇಡ. ಇವಾಗ ನೀನು ಒಳ್ಳೇದು ಹೇಳಿದ್ರು ಅವ್ರಿಗೆ ಕೆಟ್ಟದಾಗೆ ಕಾಣಿಸುತ್ತೆ. ನೀನು ಒಂದೆರಡು ದಿವಸ ಸುಮ್ಮನಿರು, ಅವರು ಒಂದೆರಡು ದಿವಸ ಸುಮ್ಮನಿರ್ತಾರೆ. ಯಾಕೆ ಬೇಕು? ಅಲ್ಲ ಅಕ್ಕ, ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಬಿಡು ಅನ್ಬೋದಾಗಿತ್ತು. ನಾನೇನು ತಪ್ಪಾಗಿ ಮಾತಾಡಿಲ್ಲ, ಏನಿಲ್ಲ. ಹೋಗಿ ಆ ಕಡೆ ಋತು ಅಕ್ಕನ ಮಾತಾಡಿಸ್ತಾರೆ, ಋತು ಅಕ್ಕನ ಮಕ್ಕಳನ್ನೆಲ್ಲ ಮಾತಾಡಿಸ್ಕೊಂಡು ಆ ಕಡೆ ಎಲ್ಲ ಚೆನ್ನಾಗಿದ್ದಾರೆ. ನಮ್ಮನ್ನು ಮಾತಾಡಿಸ್ಲಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಹೇಳಕ್ಕ. ನನಗೆ ಅದಕ್ಕೆ ಬೇಜಾರಾಯಿತು. ಅದಕ್ಕೆ ಇವರೆಲ್ಲರ ಎದುರಿಗೂ ನಾವು ಚೆನ್ನಾಗಿರ್ಬೇಕಲ್ಲ ಅಂತೇಳಿ ನಾನು ಅದಕ್ಕೆ ಕರೆದ್ರೆ ಅದಕ್ಕೆ ಬರಲ್ಲ ಅಂತಂದ್ರೆ ನಾನು ಏನು ಮಾಡೋಣ ಹೇಳಕ್ಕ. ಅಲ್ಲ, ನಾನು ಏನಾದ್ರೂ ತಪ್ಪಾಗಿ ಮಾತಾಡಿದರೆ ಹೇಳು. ನಮ್ಮಪ್ಪ ನಮ್ಮಮ್ಮಯ್ಯ ಮಟನ್ ತಗೊಂಬಂದಿದ್ದಾರೆ, ಊಟಕ್ಕೆ ಬಾ ಅಂತ ಹೇಳಿ ಕರೆದಿರೋದ್ರೇನ ಏನಾದರೂ ತಪ್ಪಾಯ್ತಾ ನಂದು? ಬಿಡತ್ಲಾಗೆ ಹೋಗ್ಲಿ. ನನಗೆ ಕೆಲಸ ಇದೆ ಅಮ್ಮ, ನಾನು ಹೋಗ್ತೀನಿ. ಏನು ಅದನ್ನೇನು ಟೆನ್ಷನ್ ಮಾಡ್ಕೊಬೇಡ ಬಿಡು. ಏನಮ್ಮ ಏನೋ ಹೇಳ್ತಾ ಇದ್ಲು, ಯಾಕೋ ಅವಾಗಿಂದ ಪರದಾಡ್ತಾ ಇದ್ರೆ ಇಲ್ಲೇ ನಿಂತ್ಕೊಂಡು. ಸ್ನೇಹ ಏನಾಯ್ತೆ? ಏನಿಲ್ಲ ಸಿಂಧು ಅಕ್ಕ, ನಾನೇನು ನನ್ನ ಗಂಡನ ಊಟಕ್ಕೆ ಕರೆದೆ, ಬಾ ಊಟಕ್ಕೆ ಅಂತ ಹೇಳಿ ನಮ್ಮ ಅಮ್ಮಯ್ಯ ನೀನೇ ಮಾತಾಡಿಸಿ ಕರಿ ಅಂತ ಅದಕ್ಕೆ ನಾನೇ ಮಾತಾಡಿಸ್ದೆ. ಬಾ ಊಟಕ್ಕೆ ಅಂತ ಹೇಳಿ ಕರೆದಿದ್ದಕ್ಕೆ ನಾನು ಬರೋಲ್ಲ ಹಂಗೆ ಹಿಂಗೆ ಅಂತ ಅಂದರು. ಆ ಅಜ್ಜಿ ನೋಡಿದ್ರೆ ನಮ್ಮ ಮನೆಗೂ ಮಾಡ್ತೀವಿ ಅಂತೇಳಿ ಜಲ್ದ ಅದೇ ಕರ್ಕೊಂಡು ಹೋಗ್ಬಿಡ್ತು ಮೊಮ್ಮಗನ್ನ. ನನಗೆ ಅದಕ್ಕೆ ಬೇಜಾರಾಯಿತು. ನೋಡಪ್ಪ, ನಾವೇನು ಮಾಡಿದ್ದೀವಿ? ಏನಾದರೂ ನಾವು ಕೆಟ್ಟಾಗಿ ಮಾತಾಡಿದ್ವಾ, ಕೆಟ್ಟಾಗಿ ಏನಾದರೂ ಅಂದ್ವಾ ಅನ್ನಿಸ್ತಾ ಐತೆ. ಅಲ್ಲ, ನಾನೇನಂತ ಮಾಡಬಾರ್ದು ತಪ್ಪು ಮಾಡಿದ್ದೀನಿ ಹೇಳಕ್ಕ. ಮತ್ತು ಅವ್ರ ಅಕ್ಕ ತಂಗಿಯವ್ರು ಹಂಗೆ ಮತ್ತೆ ಒಳ್ಳೆಯರಲ್ಲ. ಅವರು ಏನಾನ ತಲೆಗೆ ತುಂಬ್ತಾರೆ. ಇನ್ನು ನಿನ್ನ ಗಂಡನೂ ದೂರ ಮಾಡಬೇಕು ಅಂತ ಇದ್ದಾರೆ. ಅವ್ರು ಒಳ್ಳೆಯರಲ್ಲ. ಇಲ್ಲೇದಾಳಲ್ಲ ಇದ್ದೂರಾಗ ಸಂಗೀತ, ಅವಳು ಬೋಲ್ ಒಳ್ಳೆಯರಲ್ಲ. ಇವ್ರನ್ನ ಜಾಸ್ತಿನ ಮಾತಾಡಿಸ್ಕೊಂಡು ಹೋಗ್ಬೇಡ ನೀನು. ಅವ್ರ ಅಕ್ಕ ತಂಗಿಯರು ಒಬ್ರಿಗೊಬ್ರು ಒಳ್ಳೆಯರಲ್ಲ. ಏನಂದ್ರೂ ಅವರು ಯಾರನ್ನೂ ಸೇರಲ್ಲ ಕಣಮ್ಮ. ನಾವು ಚೆನ್ನಾಗಿರ್ಬೇಕಷ್ಟೇ ಅಂತಾರೆ ಹೊರತು ಬೇರೆಯವ್ರು ಯಾರಾದರೂ ಚೆನ್ನಾಗಿದ್ದರೆ ಸಹಿಸ್ಕೊಂಬಲ್ಲ ಅವರು. ಬೋಲ್ ಒಟ್ಟು ರುಕ್ರು. ಅದಕ್ಕೆ ನೀನು ಏನೋ ತಲೆ ಕೆಡಿಸಬೇಡ ಬಿಡು. ಅವಳು ಸಂಗೀತನ ಇನ್ನೊಂದು ಮನೆಗೆ ಸೇರಿಸ್ಬೇಡ. ಅವಳು ಒಳ್ಳೆಯಳಲ್ಲ. ಮನೆಗೆ ಬಿಡ್ಕೋಬೇಡ ನೀನು. ನೀವು ಮನೆ ಬಿಡ್ಕೋಬೇಡ ಅಂತ ಹೇಳಿದ್ರೆ ನಂದು ಏನೈತಿ? ಅವ್ರ ಮನೆಗೆ ಅವ್ರು ಹೋಗ್ತಾರೆ. ನಮ್ದೇನು ಕೇಳೋ ಅಂತ ಅಧಿಕಾರ ಏನೂ ಇಲ್ಲ ಕಣಕ್ಕ. ನಾನು ಏನು ಹೇಳು, ನಾನು ಏನು ಹೇಳೋಕ್ಕಾಗಲ್ಲ. ಅಲ್ಲ, ನಿಮ್ಮ ಮನೆಗೆ ನಿಮ್ಮ ಅಮ್ಮರ ಮನೆಗೆ ಬರ್ತಾಳಲ್ಲ, ಬಿಡಿಸ್ಕೋಬೇಡ ಅಂತ ಹೇಳೋದು. ಅವ್ರು ಒಳ್ಳೆಯರಲ್ಲ. ಒಬ್ರಿಗೊಬ್ರಿಗಿನ್ನ ಕೇಳಿ. ಅಯ್ಯೋ, ಒಬ್ರು ನೋಡಿದ್ಮೇಲೆ ಇನ್ಯಾಕೆ ಇನ್ನೊಬ್ರನ್ನ ನೋಡಬೇಕು? ಅವಳು ಸಂಗೀತನ ನೋಡ್ಬಿಟ್ರೆ ನನಗಂತ ಮೈ ಮೇಲೆ ಉರಿತೈತೆ. ಅವಳು ಹಂಗೆ ಒಳ್ಳೆಯಳಲ್ಲ. ಎಲ್ಲರ ತಗೋ ನೀನು ಹೆಂಗಿರ್ಬೇಕು ನೀವಿಬ್ರು ಗಂಡ ಹೆಂಡ್ತಿನ ದೂರ ಮಾಡೋಕೆ ನೋಡ್ತಾ ಇದ್ದಾವೆ. ಒಳ್ಳೆಯರಲ್ಲ ಅವ್ರು. ಯಾಕಂದರೆ ಎಲ್ಲನ ಶಾಂತಮ್ಮ ಮತ್ತೆ ಮೊಮ್ಮಗ ಅಂತ ಕೊಟ್ಬಿಡುತ್ತಿ. ತುಂಬ ಇಷ್ಟಪಡುತ್ತಲ್ಲ ಸಮರ್ಥನ, ಅದಕ್ಕೆ ಕೊಟ್ಬಿಡುತ್ತೆ ಅಂತೇಳಿ ನಿಮ್ಮಿಬ್ರನ್ನ ದೂರ ಮಾಡೋಕೆ ನೋಡ್ತಾ ಇದ್ದಾರೆ. ನೀನು ಸುಮ್ಮನೆ ಅಲ್ಲೇ ಇರಬೇಕಾಯ್ತು. ಏನಾದರೂ ಬರಲೇಬಾರ್ದಾಯ್ತು. ನಾವು ನೋಡ್ಕೊಂಡಿರ್ತೀವಿ, ಮಾಡಿಸ್ರಿ, ಮನೆ ಕೊಡ್ರಿ ಅನ್ಬೇಕಾಗಿತ್ತು. ಹೊಟ್ಟೆ ಹಿಡ್ದು ಕೂಕೊಂಡಿದ್ರೆಲ್ಲ ಮಾಡ್ಸಾರು. ಸುಮ್ಮನೆ ಒಟ್ಟಾನ ಮಾತಾಡ್ಸ್ಕೊಂಡು ಹೋಗ್ಬೇಡ. ಮಾತಾಡ್ಸ್ಕೊಂಡು ಹೋದೊಟ್ಟನು ಅರ್ತಿ ಕಮ್ಮಿ ಹಾಕೋಗುತ್ತೆ. ಬಿಸೆಕೊಂಡಿರ್ಬೇಕಿಂತರ್ನೆಲ್ಲ ಬಿಸೆಕೊಂಡಿದ್ರೇನೆ ಅವ್ರು ಹೇಳ್ದಂಗೆ ಕೇಳ್ತಾರೆ. ಜಾಸ್ತಿ ಮಾತಾಡ್ಸೋಕೆ ಹೋಗ್ಬೇಡ. ಸುಮ್ಮನೆ ಸಂಗೀತನೇ ಆಗಲಿ ವರ್ಷಿತನೇ ಆಗಲಿ ಯಾರನ್ನೂ ಮಾತಾಡ್ಸೋಕೆ ಹೋಗ್ಬೇಡ. ಗೊತ್ತಾಯ್ತಲ್ಲ ಇಪ್ಪಟ್ಟು ಅವ್ರ ಬುದ್ಧಿ ಏನು ಅಂತ ಹೇಳಿ. ಇನ್ಮೇಲೆ ನಾನೇನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನನ್ನ ಪಾಡಿಗೆ ನಾನು ಹೆಂಗಿರ್ಬೇಕು ಹಂಗಿರ್ತೀನಲ್ಲ. ಅಮ್ಮಯ್ಯ ನಿನ್ನ ಗಂಡ ಕಣಮ್ಮ, ನಿನ್ನ ಗಂಡನ ನೀನೇ ಮಾತಾಡಿಸಿ ಕರಿ ಅಂತ ಹೇಳ್ತಾ ಅದಕ್ಕೆ ನಾನೇ ಮಾತಾಡಿಸಿ ಕರೆದ್ರೂ ಹಿಂಗೆ ಮಾಡಿದ್ದಾರೆ ಅಂದಮೇಲೆ ಇನ್ನೇ ಆತಕ್ಕೆ ಮಾತಾಡಿಸ್ತೀನಿ. ನಾನು ಇನ್ಮೇಲೆ ನನ್ನ ಬೆಲೆನೇ ಕೊಡೋದಿಲ್ಲ. ಸರಿ, ಹಂಗೆ ಇರು. ಸುಮ್ಮನೆ ಅಷ್ಟೇ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನೋಡಿದ್ರಲ್ಲ ವೀಕ್ಷಕರೇ, ಬೆಲೆ ಕೊಟ್ಟು ಕರೆದಿದ್ದಕ್ಕೆ ಯಾವ ರೀತಿ ಮಾತಾಡಿದೆ ಸಮರ್ಥ ಅಂತ ಹೇಳಿ. ನಾನು ಎಷ್ಟು ಪ್ರೀತಿಯಿಂದ ಮನೆಗೆ ಕರೆದೆ. ನಮ್ಮಮ್ಮ ನೀನೇ ಮಾತಾಡ್ಸ್ಕರಿ ಅಂತ ಹೇಳ್ತು. ಕರೆದ್ರೂ ಏನೋ ನನಗೆ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಸಿಗಲಿಲ್ಲ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.